ಮತ್ತೊಂದು ಪ್ರತಿಷ್ಠಿತ ಚುನಾವಣೆ ಸನಿಹದಲ್ಲಿದೆ. ಮತ್ತೆ ಡಿಕೆ ಬ್ರದರ್ಸ್ ಮತ್ತು ಎಚ್ಡಿಕೆ ಫ್ಯಾಮಿಲಿ ಮುಖಾಮುಖಿಯಾಗ್ತಾರಾ? ಚನ್ನಪಟ್ಟಣ ಉಪಚುನಾವಣೆಯ ಬಳಿಕ ಮತ್ತೊಮ್ಮೆ ಮಹಾಮುಖಾಮುಖಿ. ಮತ್ತೊಂದು ಪ್ರತಿಷ್ಠಿತ ಚುನಾವಣೆ. ಮತ್ತೆ ಡಿಕೆ ಸಹೋದರರು ಮತ್ತು ಎಚ್ಡಿಕೆ ಕುಟುಂಬ ಮುಖಾಮುಖಿಯಾಗ್ತಾರಾ? ಚನ್ನಪಟ್ಟಣ ಬೈ ಎಲೆಕ್ಷನ್ನ ಬಳಿಕ ಮತ್ತೊಮ್ಮೆ ಮಹಾಮುಖಾಮುಖಿ. ಬೆಂಗಳೂರು ಹಾಲು ಒಕ್ಕೂಟ ಚುನಾವಣೆಯೇ ಈಗ ಪ್ರತಿಷ್ಠೆ. ಈ ಪ್ರತಿಷ್ಠೆಯಲ್ಲಿ ಯಾರು ಜಯಶಾಲಿ ಆಗ್ತಾರೆ? ಡಿಕೆ ಶಿವಕುಮಾರ್ ಸಹೋದರರು ಡಿಕೆ ಸುರೇಶ್ ನೇತೃತ್ವದಲ್ಲಿ ಸರಣಿ ಸಭೆಗಳಾಗ್ತಾ ಇದೆ. ಇತ್ತ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲೂ ಸರಣಿ ಸಭೆಗಳಾಗ್ತಾ ಇದೆ. ಬಮೂಲ್ನ ಒಟ್ಟು 16 ನಿರ್ದೇಶಕ ಸ್ಥಾನಗಳಿಗೆ ನಡೆಯಲಿರತಕ್ಕಂತಹ ಚುನಾವಣೆ. ಈ 16 ನಿರ್ದೇಶಕ ಸ್ಥಾನಗಳ ಪೈಕಿ ರಾಮನಗರ ಜಿಲ್ಲೆಯಲ್ಲಿರುವಂತಹ 6 ನಿರ್ದೇಶಕರ ಪಟ್ಟಿ. ಈ 6 ಸ್ಥಾನಗಳ ಪೈಕಿ ಚನ್ನಪಟ್ಟಣ ಹೊರತುಪಡಿಸಿ ಉಳಿದೆಡೆ ಈ ಹಿಂದೆ ಕಾಂಗ್ರೆಸ್ ಗೆದ್ದಿತ್ತು, ಚನ್ನಪಟ್ಟಣದಲ್ಲಿ ಮಾತ್ರ JDS ಗೆದ್ದಿತ್ತು. ಆದರೆ ಈ ಬಾರಿ ಏನಾಗುತ್ತೋ ಗೊತ್ತಿಲ್ಲ. ಮತ್ತೊಂದು ಪ್ರತಿಷ್ಠಿತ ಚುನಾವಣೆ. ಇನ್ನು ಚನ್ನಪಟ್ಟಣ, ರಾಮನಗರ, ಮಂಡ್ಯ ಅಂತ ಕೇಳಿದ್ರೆ ನಿಖಿಲ್ ಕುಮಾರಸ್ವಾಮಿಯ ಕಿವಿಗೆ ಕಾದ ಸೀಸ ಬಿದ್ದವರಾಗ ಆಡ್ತಾರೆ. ಕಾರಣ ಅಲ್ಲಿ ಎಲ್ಲ ಕಡೆಯೂ ಕೂಡ ಎಡವಿ ಪಾಪ ಆ ಮನುಷ್ಯ ಎದ್ದು ನಿಲ್ಲೋದಕ್ಕೂ ಕೂಡ ತ್ರಾಣ ಕಳ್ಕೊಂಡು ಈಗೇನೋ ಎದ್ದು ನಿಂತವ್ರೆ. ಮತ್ತೆ ಏನಾಗುತ್ತೋ ಗೊತ್ತಿಲ್ಲ. ಇದೊಂದು ರೀತಿಯ ಪ್ರತಿಷ್ಠೆಯ ಚುನಾವಣೆಯಾಗಿ ಮಾರ್ಪಡಲಿದೆ. ಸೊ ಚನ್ನಪಟ್ಟಣ ಬೈ ಎಲೆಕ್ಷನ್, ಅದರ ಕಾವು ನಿಜಕ್ಕೂ ಕೂಡ ಇನ್ನೂ ಕನ್ನಡಿಗರ ಮನಸ್ಸಿನಿಂದ ಮಾಸಿಲ್ಲ. ಬೊಮ್ಮಲು ಚುನಾವಣೆಯನ್ನ ಸವಾಲಾಗಿ ತೆಗೆದುಕೊಂಡಿರುವಂತಹ ಡಿಕೆ ಸುರೇಶ್ ಮತ್ತು ನಿಖಿಲ್ ಶಾಸಕರು, ಸ್ಥಳೀಯ ಜನಪ್ರತಿನಿಧಿಗಳ ಜೊತೆಗೆ ಡಿಕೆ ಸುರೇಶ್ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಿದ್ದಾರೆ. ಚನ್ನಪಟ್ಟಣ, ರಾಮನಗರ, ಕನಕಪುರ, ಕುದೂರು, ಮಾಗಡಿ, ಹಾರೋಹಳ್ಳಿ ಈ ಕ್ಷೇತ್ರಗಳಲ್ಲಿ ಡಿಕೆ ಸುರೇಶ್ ನೇತೃತ್ವದಲ್ಲಿ ಸರಣಿ ಸಭೆ. ಕಾಂಗ್ರೆಸ್ ಶಾಸಕರು, ಹಾಲು ಒಕ್ಕೂಟದ ಸದಸ್ಯರ ಜೊತೆಗೆ ಪೊಲಿಟಿಕಲ್ ಎಕ್ಸ್ಪರ್ಟ್ಗಳನ್ನು ಕೂಡ ಕರೆಸಿ ಸಭೆ ಮಾಡಲಾಗ್ತಾ ಇದೆ. ಡಿಕೆ ಸುರೇಶ್ ನಾಯಕತ್ವದಲ್ಲಿ ನಡೀತಾ ಇರತಕ್ಕಂತಹ ಸಭೆಗಳು. ಯಶವಂತಪುರ ಬಿಜೆಪಿ ಶಾಸಕ ST ಸೋಮಶೇಖರ್ ಕೂಡ ಭಾಗಿ. ಬಮೂಲ್ ಚುನಾವಣೆಯನ್ನ ಸವಾಲಾಗಿ ತೆಗೆದುಕೊಂಡಿರ್ತಕ್ಕಂತಹ ಡಿಕೆ ಸುರೇಶ್ ಮತ್ತು ನಿಖಿಲ್ ಕುಮಾರಸ್ವಾಮಿ. ಇನ್ನು ಶಾಸಕರು, ಸ್ಥಳೀಯ ಜನಪ್ರತಿನಿಧಿಗಳ ಜೊತೆಗೆ ಡಿಕೆ ಸುರೇಶ್ ಸರಣಿ ಸಭೆಯನ್ನ ಮಾಡಲಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಚನ್ನಪಟ್ಟಣ, ರಾಮನಗರ, ಕನಕಪುರ, ಕುದೂರು, ಮಾಗಡಿ, ಹಾರೋಹಳ್ಳಿ ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಡಿಕೆ ಸುರೇಶ್ ನೇತೃತ್ವದಲ್ಲಿ ಸರಣಿ ಸಭೆಗಳನ್ನು ಮಾಡಲಾಗ್ತಾ ಇದೆ. ಇದು ನಿಖಿಲ್ ಕುಮಾರಸ್ವಾಮಿಯ ಪಾಲಿಗಂತೂ ಅಸ್ತಿತ್ವದ ಪ್ರಶ್ನೆಯಾಗಿ ಉಳಿಯಲಿದೆ. ಅಸ್ತಿತ್ವದ ಪ್ರಶ್ನೆ. ತಂದೆ ಮುಟ್ಟಿದ್ದೆಲ್ಲವೂ ಚಿನ್ನ ಆಗುತ್ತೆ, ತಾತ ಮುಟ್ಟಿದ್ದೆಲ್ಲವೂ ಕೂಡ ತಾಮ್ರ ಆಗುತ್ತೆ, ಆದರೆ ಮೊಮ್ಮಗ ಮುಟ್ಟಿದ್ದೆಲ್ಲವೂ ಕೂಡ ಮಣ್ಣಾಗುತ್ತೆ ಅನ್ನೋ ಒಂದು ಗಾದೆಯನ್ನ ಈ ಬಾರಿ ಆದರೂ ಉಲ್ಟಾ ಮಾಡ್ತಾರ ನಿಖಿಲ್ ಕುಮಾರಸ್ವಾಮಿ ಎನ್ನುವಂಥದ್ದೇ ವಿಚಾರ. ರಾಜಕೀಯ ಅನ್ನೋದು ಚಕ್ರವ್ಯೂಹದ ಚದುರಂಗದಾಟದಲ್ಲಿ ಗೆಲ್ಲೋದು ಬಹಳಷ್ಟು ಕಷ್ಟ ಅನ್ನೋದು ನಿಖಿಲ್ ಕುಮಾರಸ್ವಾಮಿಗೆ ಈಗಾಗಲೇ ಗೊತ್ತಾಗಿದೆ. ಹಾಗಾಗಿನೇ ಈ ಬಾರಿಯ ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ಪರಿಗಣಿಸಿಕೊಂಡು ಚುನಾವಣೆಯ ಪೊಲಿಟಿಕಲಿ ನಾಡಿ ಮಿಡಿತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ಪೊಲಿಟಿಕಲ್ ಎಕ್ಸ್ಪರ್ಟ್ಗಳ ಜೊತೆ ಸರಿಯಾದ ರೀತಿಯಲ್ಲಿ ಸಲಹೆ ಪಡ್ಕೊಂಡು, ಕಾರಣ ಈ ಹಿಂದೆ ಕಾಂಗ್ರೆಸ್ಸೇ ಗೆದ್ದು ಬೀಗಿದಂತಹ ಸಾಕಷ್ಟು ಕ್ಷೇತ್ರ, ಸಾಕಷ್ಟು ಸ್ಥಳ ಅದು. ಹಾಗಾಗಿ ಅಲ್ಲಿ ಈ ಬಾರಿ JDSಗೆ ಅವಕಾಶಗಳು ಸಿಗಬಹುದಾ ಎನ್ನುವಂತಹ ಚರ್ಚೆಗಳನ್ನು ಮಾಡಿ ಸುದೀರ್ಘ ಚರ್ಚೆಯಲ್ಲಿ KMF ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಿರುವಂತಹ ಡಿಕೆ ಸುರೇಶ್ ಕಾರಣ ಜವಾಬ್ದಾರಿಗಳಿಲ್ಲದೆ ಶೂನ್ಯ ಆಗಿದ್ದಾರೆ. ಹೀಗಾಗಿ ನಿರ್ದೇಶಕ ಸ್ಥಾನಕ್ಕೆ ಕನಕಪುರದಿಂದ ಸ್ಪರ್ಧೆ ನಿರೀಕ್ಷೆ. ಮೇ 25ನೇ ತಾರೀಖು ನಡೆಯಲಿರತಕ್ಕಂತಹ ಬಮೂಲ್ ನಿರ್ದೇಶಕರ ಚುನಾವಣೆ ಅದು. ಮತದಾರರ ಅಂತಿಮ ಪಟ್ಟಿ ಪ್ರಕಾರ ಹಾಲು ಒಕ್ಕೂಟಗಳ 2132 ನಿರ್ದೇಶಕರಿಗೆ ಮತದಾನದ ಹಕ್ಕು. ಈ ನಿರ್ದೇಶಕರು ಜಿಲ್ಲಾ ಹಾಲು ಒಕ್ಕೂಟಕ್ಕೆ ನಿರ್ದೇಶಕರನ್ನ ಆಯ್ಕೆ ಮಾಡಲಿದ್ದಾರೆ. ಈ ಬಾರಿ ಚನ್ನಪಟ್ಟಣ ಉಳಿಸಿಕೊಳ್ಳುವುದರ ಜೊತೆಗೆ ಉಳಿದ ಕ್ಷೇತ್ರಗಳಲ್ಲೂ ಕೂಡ JDS ಅನ್ನ ಗೆಲ್ಲಿಸಲು ನಿಖಿಲ್ ಕುಮಾರಸ್ವಾಮಿ ಹರಸಾಹಸ. KMF ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂತಹ ಡಿಕೆ ಸುರೇಶ್, ಕಾರಣ ಡಿಕೆ ಸುರೇಶ್ ರವರಿಗೆ ಯಾವುದೇ ತರಹದ ಜವಾಬ್ದಾರಿ ಪಕ್ಷದಿಂದಾಗಲಿ ಬೇರೆ ತರಹದಲ್ಲಾಗಲಿ ಇಲ್ಲ. ಈಗ ಒಬ್ಬ ಸರ್ವೇ ಸಾಧಾರಣ ಉದ್ಯಮಿ ಅಷ್ಟೇ. ಉದ್ಯಮಿಯನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತ ಅಂತ ಹೇಳಿ ಡಿಕೆ ಸುರೇಶ್ ರವರನ್ನ ಅತಿ ಸಂಬೋಧನೆ ಮಾಡಬಹುದೇ ಹೊರತಾಗಿ ಡಿಕೆ ಸುರೇಶ್ ಒಬ್ಬ ಮಾಜಿ ಸಂಸದ, ಡಿಕೆ ಸುರೇಶ್ ಶಾಸಕರೂ ಅಲ್ಲ, ಮಾಜಿ ಸಂಸದರೂ ಅಲ್ಲ. ಹಾಗಿದ್ದಾಗ ಈಗಾಗಲೇ KPCC ಸ್ಥಾನಕ್ಕೆ, ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಒಂದಷ್ಟು ಲಾಬಿ ಮಾಡಿದ್ರು. ಇನ್ನು ಅಣ್ಣ DK ಶಿವಕುಮಾರ್ ಕೂಡ ತಮ್ಮನಿಗೆ ಆ ಸ್ಥಾನವನ್ನು ಕೊಡಿಸುವಲ್ಲಿ
ಸಫಲರಾಗಬಹುದು ಅಂತ ಅನ್ಕೊಂಡಿದ್ರು. ಆದರೆ ಅದು ಕೂಡ ಸಾಧ್ಯ ಆಗಲಿಲ್ಲ. ಕಾರಣ ರೇಸ್ನಲ್ಲಿ ಸಾಕಷ್ಟು ಡಿ ಕೆ ಸುರೇಶ್ಗಿಂತ ಘಟಾನುಘಟಿ ಇದ್ದಿದ್ರಿಂದಾಗಿ ಈಗ ಡಿ ಕೆ ಶಿವಕುಮಾರ್ ಅವರೇ ಉಳ್ಕೊಂಡಿದ್ದಾರೆ. ಮುಂದೇನಾಗುತ್ತೋ ಅದನ್ನು ಕೂಡ ಕಾದು ನೋಡಬೇಕು. ಆದರೆ ಈ ಬಾರಿಯ ಚುನಾವಣೆ ಇದು ಒಂದು ರೀತಿಯ ಪ್ರತಿಷ್ಠೆಯ ಚುನಾವಣೆ ಆಗಲಿದೆ. KMFಗೆ ಕಣ್ಣಿಟ್ಕೊಂಡು ಡಿ ಕೆ ಸುರೇಶ್ ಕೂತಿದ್ದಾರೆ. ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ನೇತೃತ್ವದಲ್ಲಿ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗ್ತಾ ಇದೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಮೌನರಾಗಿ ಬಿಡದಿಯ ತೋಟದ ಮನೆಯಲ್ಲಿ ಕೂತಿಲ್ಲ. ಅವರು ಕೂಡ ಆಕ್ಟಿವ್ ಆಗಿದ್ದಾರೆ. ಅವರ ನೇತೃತ್ವದಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಪೊಲಿಟಿಕಲ್ ಎಕ್ಸ್ಪರ್ಟ್ಗಳ ಜೊತೆ ಚರ್ಚೆಗಳಾಗ್ತಾ ಇದೆ. ಜೊತೆಗೆ JDSನ ಸ್ಥಳೀಯ ಮಟ್ಟದ ಅನುಭವಿ ರಾಜಕಾರಣಿಗಳನ್ನು ಕೂಡ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ನೋಡಿಕೊಳ್ಳಲಾಗಿದೆ. ಇನ್ನು ಬೊಮ್ಮೂಲ್ನ ಒಟ್ಟು 16 ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಈ ಚುನಾವಣೆ 2 ಘಟಾನುಘಟಿ ನಾಯಕರ ಪ್ರತಿಷ್ಠೆಯ ಚುನಾವಣೆ ಆಗಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.